ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಪ್ರತಿಷ್ಠಿತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಆಗಮಿಸಿದೆ. ಇಲ್ಲಿಗೆ ಬರಲು ಮುಖ್ಯ ಕಾರಣ, ಈಗಾಗಲೇ PUC ಫಲಿತಾಂಶ ಬಂದಿದೆ. ಸಾಗರದ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಒಂದು ತನ್ನದೇ ಆದಂಥ ಇತಿಹಾಸ ಇದೆ. ಈ ಕಾಲೇಜಿನಲ್ಲಿ ಓದಿದವರು ಹಲವರು ಜನ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ರಾಜಕಾರಣದಲ್ಲಿ ತಮ್ಮ ಹೆಸರನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನಾಡು ಕಂಡ ಅಪರೂಪದ ಸಮಾಜವಾದಿ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರು ಇದೇ ಕಾಲೇಜಿನಲ್ಲೇ ಓದಿದವರು ಎನ್ನುವುದು ಕೂಡ ಇದು ಇತಿಹಾಸ. ಅವರ ವಿಶೇಷ ಶ್ರಮದಿಂದಾಗಿ ಈ ಕಾಲೇಜಿನಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೀತು. ನಮ್ಮಂಥ ಯುವಕರು ಕೂಡ ಈ ಕಾಲೇಜಿನಲ್ಲಿ ಓದುವ ಹಾಗಾಯಿತು. ನಾನು ಕೂಡ ಚಾರ್ವಾಕ ರಾಘು, ನಾನು ಇವತ್ತೇನಿದ್ದೀನಿ, ನಾನು ಕೂಡ ಇದೇ ಕಾಲೇಜಿನಲ್ಲಿ ಓದಿದವನು. ನಾವು ಓದುವಾಗ ಮಾಧವ್ ಪೈ ಎನ್ನುವವರು ಪ್ರಾಂಶುಪಾಲರಿದ್ದರು. ಅಪರೂಪದ ಕನ್ನಡ ಇಂಗ್ಲೀಷ್ ವಿಭಾಗ ಇತ್ತು. ಎಲ್ಲ ಕುಸುಮಾ ಪೈ ಎನ್ನುವರು ಅಪರೂಪದ ಅಕೌಂಟೆನ್ಸಿ ಪಾಠ ಮಾಡ್ತಿದ್ರು. ಚಂದ್ರಮೌಳಿ ಅನ್ನುವರು ಅಪರೂಪದ ಎಕನಾಮಿಕ್ಸ್ ಪಾಠ ಮಾಡ್ತಿದ್ರು. ಅದೇ ಒಂದು ಉತ್ತಮ ಪಾಠ ಮಾಡುವ ಪರಂಪರೆ ಈ ಕಾಲೇಜಿನಲ್ಲಿ ಮುಂದುವರೆದಿದೆ. ಇದನ್ನು ನಾವು ಗಮನಿಸಿದ್ದೀವಿ. ಈಗ ಹಾಲಿ ನಾನು ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಸತ್ಯನಾರಾಯಣ KC ಅವರಿಗೆ ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ದ್ವಿತೀಯ PUC ಫಲಿತಾಂಶದ ಹಿನ್ನೆಲೆಯಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಫಲಿತಾಂಶ ಬಂದಿದೆ. ಒಟ್ಟಾರೆಯಾಗಿ ನಿಮ್ಮ ಕಾಲೇಜಿನ ಫಲಿತಾಂಶದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಾಲೇಜಿಗೆ ಅತ್ಯಂತ ಉತ್ತಮವಾಗಿರುವಂಥ ಫಲಿತಾಂಶ ಬಂದಿದೆ. ಈ ಬಾರಿ 80% ಫಲಿತಾಂಶ ಬಂದಿದೆ. ಕಲಾ ವಿಭಾಗದಲ್ಲಿ 70%, ವಾಣಿಜ್ಯ ವಿಭಾಗದಲ್ಲಿ 79%, ವಿಜ್ಞಾನ ವಿಭಾಗದಲ್ಲಿ 84% ಫಲಿತಾಂಶ ಬಂದಿದ್ದು 122 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಈ ಒಂದು ರಿಸಲ್ಟ್ ಬರಲಿಕ್ಕೆ ಕಾರಣರಾಗಿರುವಂಥ ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಬಹಳ ಮುಖ್ಯವಾಗಿ ನಮ್ಮ ಉಪನ್ಯಾಸಕ ವರ್ಗ ತುಂಬ ನುರಿತವಾಗಿರುವಂಥ, ತುಂಬ ಕ್ವಾಲಿಫೈಡ್ ಆಗಿರುವಂಥ ಉಪನ್ಯಾಸಕ ವರ್ಗ ಅದು ಕಾರಣ ಆಗಿದೆ. ಅವನ್ನೆಲ್ಲರೂ ನಾನು ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೃತಜ್ಞತೆ ಸ್ಮರಿಸಿಬಿಟ್ಟು ಅವರಿಗೆ ಧನ್ಯವಾದಗಳು ನೀಡ್ತೇನೆ. ಸರ್, ಈಗ ಸರ್ಕಾರಿ ಸರ್ಕಾರಿ ಕಾಲೇಜ್ ಅಂದರೆ ಒಂದು ರೀತಿಯಲ್ಲಿ ಪೋಷಕರಲ್ಲಿ ಒಂಥರ ಅಸಹ್ಯ. ಇಲ್ಲಿ ಸರಿಯಾಗಿ ಕ್ಲಾಸ್ಗಳು ನಡೆಯೋದಿಲ್ಲ, ಗೆಸ್ಟ್ ಲೆಕ್ಚರ್ಸ್ಗಳು ಹಾಗೆ ಹೀಗೆ ಅಂತ. ಆದರೆ ನಾವು ಗಮನಿಸಿದ ಹಾಗೆ ಈ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಬಹುತೇಕ ಮೇಷ್ಟ್ರುಗಳು ವಿದ್ಯಾರ್ಥಿ ಸ್ನೇಹಿಯಾಗಿ, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿಯೇ ವಿಶೇಷವಾಗಿ ತರಗತಿಗಳು ಮಾಡ್ತಾರೆ ಅಂತ ಕೇಳಿದ್ದೀನಿ. ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಕಾಲೇಜು 50 ವರ್ಷಗಳನ್ನ ಪೂರೈಸಿ ಈ ವರ್ಷ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಕಾಲೇಜಿನಲ್ಲಿ ಓದಿರುವಂಥ ಭಾಳಷ್ಟು ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳಿದ್ದಾರೆ, ವಿದೇಶಗಳಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಬೇರೆ ಬೇರೆ ರಂಗಗಳಲ್ಲೂ ಇದ್ದಾರೆ. ಆ ಒಂದು ಇತಿಹಾಸ ಇರುವಂಥ ಕಾಲೇಜಿನಲ್ಲಿ ಪ್ರಸ್ತುತ 2,500 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಸಂಖ್ಯೆ ದೃಷ್ಟಿಯಿಂದ ನಮ್ಮದು 2ನೇ ಸ್ಥಾನದಲ್ಲಿದೆ. ಆದರೆ ರಿಸಲ್ಟಲ್ಲಿ ಯಾವಾಗಲೂ ನಮ್ಮದು ಟಾಪಲ್ಲೇ ಬರ್ತಾ ಇದೆ. ಈ ಒಂದು ಪರಿಶ್ರಮ ಕಾರಣ ಆಗಿರೋದು ಸರ್ಕಾರಿ ಕಾಲೇಜುಗಳು ಅಂತ ಹೇಳಿದ್ರೆ ಮುಗ್ಬರಿ ನೀವು ಹೇಳಿ ಸರಿ ಅದು. ಆದರೆ ನಮ್ಮಲ್ಲಿ ಆ ಪರಿಸ್ಥಿತಿ ಭಿನ್ನವಾಗಿದೆ. ಇಲ್ಲಿ 2,500 ಮಕ್ಕಳು ಓದ್ತಾ ಇದ್ರೂ ಹಿಂದೆಯೂ ನಮ್ಮಲ್ಲಿ ಸೈನ್ಸ್ ವಿಭಾಗದಲ್ಲಿ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಸ್ಟೇಟ್ ರ್ಯಾಂಕ್ಗಳು ಸಹ ಬಂದಿದ್ದಾವೆ. ಈ ವರ್ಷವೂ ನಮ್ಮಲ್ಲಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 590 ಅಂಕಗಳನ್ನು 2 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅದು ಒಬ್ಬರು ವಿಜ್ಞಾನ ವಿಭಾಗದಲ್ಲಿ ಸುಬ್ರಾಯ ಪವನದತ್ತ ಅಂತ ಹೇಳ್ಬಿಟ್ಟು, ಅಮಿತ್ ಹೆಗಡೆ ಅಂತೇಳಿ 590 ಅಂಕಗಳನ್ನು ಪಡೆದುಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಕಲಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತ್ಯುನ್ನತ ಶ್ರೇಣಿ ಪಡೆದಿರುವಂಥ ಶ್ರೇಯಾ DM 600ಕ್ಕೆ 580 ಅಂಕಗಳನ್ನು ಪಡೆದಿದ್ದಾರೆ. ಹಾಗೂ ಇನ್ನೊಬ್ಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಪದ್ಮಶ್ರೀ HV 600ಕ್ಕೆ 583 ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಟಾಪ್ ರ್ಯಾಂಕಲ್ಲಿದ್ದಾರೆ. ಇದೇ ಥರದಲ್ಲಿ ನಮ್ಮ ಕಾಲೇಜಿನಲ್ಲಿ ಹಲವಾರು ವಿದ್ಯಾರ್ಥಿಗಳು 500ಕ್ಕಿಂತ ಹೆಚ್ಚು ಫಸ್ಟ್ ಕ್ಲಾಸ್ ಇದ್ದಾರೆ, 150ಕ್ಕಿಂತ ಹೆಚ್ಚು ಸೆಕೆಂಡ್ ಕ್ಲಾಸ್ ಇದ್ದಾರೆ. ಈ ಥರದ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಸೇರ್ತಾರೆ, ಮೆರಿಟ್ ಇದ್ದವರು ಸೇರ್ತಾರೆ. ಪೋಷಕರು ನಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಅದಕ್ಕೆ ತಕ್ಕಾಗಿರುವಂಥ ಎಜುಕೇಷನ್ ನಾವು ಕೊಡ್ತಾ ಇದ್ದೀವಿ. ನಮ್ಮ ಉಪನ್ಯಾಸಕ ಶ್ರಮ ಇದರಲ್ಲಿ ಬಹಳ ಇದೆ. ಬೆಳಗ್ಗೆನೂ ಸ್ಪೆಷಲ್ ಕ್ಲಾಸ್ ತೊಗೊಳ್ತಾರೆ, ಮಧ್ಯಾಹ್ನ ಮೇಲೆ ಸ್ಪೆಷಲ್ ಕ್ಲಾಸ್ ತೊಗೊಳ್ತಾರೆ. ವಿಶೇಷವಾದ ತರಗತಿಯನ್ನು ತೊಗೊಂಡು ನಾವು ಡಿಸ್ಟಿಂಕ್ಷನ್ ಬರೋವರಿಗೆ ವಿಶೇಷವಾದ ತರಗತಿ ತೊಗೊಳ್ತೀವಿ. ಕಲಿಕೆಯಲ್ಲಿ ಹಿಂದಿರುದ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಲಾಸನ್ನು ತೊಗೊಳ್ತೀವಿ. ಆ ಮೂಲಕವಾಗಿ ವಿದ್ಯಾರ್ಥಿಗಳನ್ನು ನಮ್ಮ ಒಂದು ಸುದೀರ್ಘನಲ್ಲಿ ಇಟ್ಕೊಂಡು ಅವರು ಎಲ್ಲ ರೀತಿಯಾದ ಕಲೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲದಕ್ಕೂ ನಾವು ಪ್ರೋತ್ಸಾಹ ಕೊಟ್ಬಿಟ್ಟು ನಾವು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇವೆ. ಸರ್, ಈಗ ಈ ಹಿಂದೆ ಔಪಚಾರಿಕವಾಗಿ ಮಾತನಾಡ್ತಾ ಇದ್ದಾಗ ನೀವೊಂದು ಮಾತು ಹೇಳಿದ್ರಿ, ಸರ್ಕಾರ ನಮಗೆ ಒಳ್ಳೆಯ ಸಂಬಳ ಕೊಡುತ್ತೆ,
ನಾವು ಆ ಸಂಬಳಕ್ಕೆ ತಕ್ಕಾಗಿ ವಿದ್ಯಾರ್ಥಿಗಳಿಂದ ನಾವು ಕೆಲಸ ಮಾಡಬೇಕು ಅಂತ. ಸೊ ಇದ್ರ ಹಿಂದಿರ್ತಕ್ಕಂಥ ತಾತ್ವಿಕತೆ ಏನು ಸರ್? ನಾನು ಸಹ ಇದೇ ಕಾಲೇಜಿನಲ್ಲಿ 20 ವರ್ಷಗಳ ಕಾಲ ಇಂಗ್ಲೀಷ್ ಉಪನ್ಯಾಸಕನಾಗಿದ್ದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಇದೇ ಕಾಲೇಜಿನ ವಿದ್ಯಾರ್ಥಿನೂ ಹೌದು. ಸರ್ಕಾರ ನಮಗೆ ಸಂಬಳ ಕೊಡ್ತದೆ. ನಮ್ಮ ಒಂದು ಉದ್ದೇಶ ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದು ಮತ್ತು ಪ್ರಾಮಾಣಿಕವಾಗಿ ಮಾಡುವಂಥದ್ದು. ನಾವು ಅದಕ್ಕೆ ಪ್ರಾಮಾಣಿಕ ಮಾಡಿದ್ರೆ ನಾವು ಆತ್ಮವಂಚನೆ ಮಾಡ್ಕೊಂಡಾಗೆ ಆಗುತ್ತೆ. ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ವಿದ್ಯಾರ್ಥಿಗಳು ಎಲ್ಲರೂ ರ್ಯಾಂಕೇ ಬರ್ತಾರೆ, ಡಿಸ್ಟಿಂಕ್ಷನ್ನೇ ಬರ್ತಾರೆ ಅಂತಿಲ್ಲ. ನಮ್ಮ ಪ್ರಯತ್ನ ಅಂತೂ ಇರಲೇಬೇಕು. ಇಲ್ಲ ಅಂದರೆ ನಾವು ಆತ್ಮವಂಚನೆ ಮಾಡ್ಕೊಂಡಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಸಾಮಾನ್ಯವಾಗಿ ಇಂಥ ದೊಡ್ಡ ಕಾಲೇಜುಗಳಲ್ಲಿ ಉಪನ್ಯಾಸಕರಲ್ಲಿ ಗುಂಪುಗಾರಿಕೆ ಇವೆಲ್ಲ ಇರುತ್ತೆ. ಸೊ ಈ ಗುಂಪುಗಾರಿಕೆಯ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತೆ ಅಂತ ನಾವು ಕೇಳಿದ್ವಿ. ಇದು ಕೂಡ ನಡೆದಿದೆ ಕೂಡ. ಆದರೆ ನಿಮ್ಮ ಕಾಲೇಜಿನಲ್ಲಿ ಈ ಉಪನ್ಯಾಸಗಳು ಸಮನ್ವಯತೆ ತರಲು ನೀವು ಏನು ಪ್ರಯತ್ನ, ಯಾವ ಥರ ಕೆಲಸ ಮಾಡಿದ್ರಿ ಸರ್? ನಮ್ಮಲ್ಲಿ ಕಾಲೇಜು ಅಂತ ಹೇಳಿದ ಮೇಲೆ ನಮ್ಮಲ್ಲಿ 45 ಜನ ಕಾಯಂ ಉಪನ್ಯಾಸಕರಿದ್ದಾರೆ, ಒಂದು 15 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಎಲ್ಲರೂ ಫ್ರೆಂಡ್ಲಿ ಆಗಿದ್ದೇವೆ. ನಾನು ಪ್ರಿನ್ಸಿಪಾಲ್ ಅಂತ ಹೇಳಿದ್ರೆ ಐ ಆಮ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಎಲ್ಲರೂ ಅವರವರ ಕೆಲಸವನ್ನು ಮಾಡಿದವಾಗ ಯಾವುದೇ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರನ್ನೂ ತಾರತಮ್ಯ ಮಾಡೋದಿಲ್ಲ. ಎಲ್ರಿಗೂ ಅವರವರ ಕಾರ್ಯ ಮಾಡಲಿಕ್ಕೆ, ಅವರವ್ರ ಕೆಲಸ ಮಾಡಲಿಕ್ಕೆ ಅವರಿಗೆ ಫ್ರೀಡಮ್ ಇದೆ. ಅವರು ಮುಕ್ತವಾಗಿ ಮಾತಾಡ್ಬೋದು, ಮುಕ್ತವಾಗಿ ವಿದ್ಯಾರ್ಥಿಗಳ ಜೊತೆಗೆ ಸಂವಹನ ಮಾಡ್ಬೋದು. ಅವರವರ ಪ್ರತಿಯೊಬ್ಬರು ಸ್ಪೆಷಲ್ ಆಗಿ ಎಫರ್ಟನ್ನು ಹಾಕ್ತಾರೆ ಮತ್ತು ಹೊಸ ಹೊಸ ಯೋಜನೆಗಳನ್ನ ಹೇಳ್ತಾರೆ. ಅದನ್ನೆಲ್ಲ ನಾವು ಕಾರ್ಯಗತ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗಾಗಿ ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇರ್ಬೋದು, ಯಾವುದೇ ತಾರತಮ್ಯ ಇರೋದು ವಿದ್ಯಾರ್ಥಿಗಳಲ್ಲಿ ಉಪನ್ಯಾಸಕರ ಮಧ್ಯದಲ್ಲಿ ಯಾವುದೇ ಥರದ ಆ ಥರ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಒಂದು ಮನೆಯವರಿದ್ದಾಗೆ ಇದ್ದೀವಿ. ಆ ಸಂಘಟಿತ ಪ್ರಯತ್ನ ಇದೆ. ಅದಕ್ಕಾಗಿ ಈ ಒಂದು ರಿಸಲ್ಟ್ ಬರ್ತಾ ಇದೆ. ಸರ್, ಈಗ ಉಪನ್ಯಾಸಕೇತರ ಸಿಬ್ಬಂದಿಗಳಿದ್ದಾರೆ, ಅವ್ರ ಕಾರ್ಯದ ಬಗ್ಗೆ ಹೇಳಿ ಸರ್. ಉಪನ್ಯಾಸಕ ಸಿಬ್ಬಂದಿ ಅಂದರೆ ನಮ್ಮಲ್ಲಿರುವಂಥದ್ದು ಒಬ್ಬರು ಲೈಬ್ರರಿಯನ್ ಇದ್ದಾರೆ, ಒಳ್ಳೆಯ ಲೈಬ್ರರಿ ಇದೆ, ಬುಕ್ಸ್ಗಳು ಚೆನ್ನಾಗಿದ್ದಾವೆ. ಇನ್ನೊಬ್ಬರು STC ಮಾತ್ರ ಇದ್ದಾರೆ. ಬಾಕಿಯವ್ರು 3 ಜನ ನಾವು ಕ್ಲರ್ಕನ್ನು ತೊಗೊಂಡಿದ್ವಿ, CBC ತೊಗೊಂಡಿದ್ವಿ. ಅಟೆಂಡ್ರು, ಲ್ಯಾಬ್ ಅಟೆಂಡ್ರು ಯಾವುದೂ ಪರ್ಮನೆಂಟಾಗಿ ಯಾವುದೂ ಇಲ್ಲ ನಮಗೆ. ಅದು ಸಿಬ್ಬಂದಿಯ ಕೊರತೆ ಇದೆ. ನಾವು CBCಯಿಂದ ಕೆಲವು ತೊಗೊಂಡಿದ್ದೀವಿ. ಅವರಿಗೆ CBC CBCಯಿಂದಲೇ ದುಡ್ಡು ಕೊಡ್ತಾ ಇದ್ದೀವಿ. ಅವರು ಸಹ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ಸಿಬ್ಬಂದಿಯ ಕೊರತೆ ತುಂಬ ಇದೆ ಅಂತೇಳಿ ನಮಗೆ. ಸರ್, ಈಗ ಸಾಮಾನ್ಯವಾಗಿ ವಿಜ್ಞಾನ ವಿಭಾಗದಲ್ಲಿ ಓದುವವರು ಸರ್ಕಾರಿ ಶಾಲೆಗೆ ಸೇರೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಕಾಲೇಜಿಗೆ ಸೇರೋಕ್ಕೆ ಮುಂದೆ ಮಾಡ್ತಾರೆ. ಬಟ್ ನಿಮ್ಮ ಕಾಲೇಜು ನಾವು ಗಮನಿಸಿದಾಗ ಅಲ್ಲಿ ಓಡಾಡ್ತಾ ಇರಬೇಕಾದ್ರೆ ಪ್ರತಿ ವರ್ಷ ಬೋರ್ಡ್ ಹಾಕಿರ್ತಿದ್ರಿ ನೀವು, ಡಿಸ್ಟಿಂಕ್ಷನ್ ಬಂದಿರೋ ವಿದ್ಯಾರ್ಥಿಗಳ ಫೋಟೋ. ಸೊ ಆ ವಿಜ್ಞಾನ ವಿಭಾಗವನ್ನು ನಿಭಾಯಿಸೋಕ್ಕೆ ನಿಮ್ಮ ಫ್ಯಾಕಲ್ಟಿ ಹೆಂಗೆ ಕೆಲಸ ಮಾಡ್ತೀವಿ ಸರ್? ವಿಜ್ಞಾನ ವಿಭಾಗದಲ್ಲಿ ಎಲ್ಲದರಲ್ಲೂ ಪರ್ಮನೆಂಟ್ ಲೆಕ್ಚರೇ ಇದ್ದಾರೆ. ಅದರಲ್ಲಿ ಫಿಸಿಕ್ಸಲ್ಲಿ 5 ಜನ ಲೆಕ್ಚರ್ ಇದ್ದಾರೆ, ಕೆಮಿಸ್ಟ್ರಿಯಲ್ಲಿ 6 ಜನ ಇದ್ದಾರೆ, ಮ್ಯಾಥಮೆಟಿಕ್ಸಲ್ಲಿ 3 ಜನ ಇದ್ದಾರೆ, ಬಯಾಲಜಿಯಲ್ಲಿ 4 ಜನ ಇದ್ದಾರೆ, ಕಂಪ್ಯೂಟರ್ ಸೈನ್ಸಲ್ಲಿ ಕಾಯಂ ಉಪನ್ಯಾಸಕರು ಒಬ್ಬರೇ ಇದ್ದಾರೆ, ರವೀಂದ್ರ ಅಂತ ಹೇಳ್ಬಿಟ್ಟು. ಇನ್ನು ಗೆಸ್ಟ್ ಲೆಕ್ಚರ್ಗಳಿದ್ದಾರೆ. ಅದನ್ನು ಅವರು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಮತ್ತು ಒಂದು ಪ್ಲ್ಯಾನಲ್ಲಿ ಹೋಗ್ತಾರೆ. ಕ್ಲಾಸ್ ಹೊಡೆಯೋದಿರ್ಬೋದು, ಅವರಿಗೆ ರಿವಿಷನ್ ಮಾಡೋದಿರ್ಬೋದು, ಎಲ್ಲದೂ ಒಂದು ಪ್ಲ್ಯಾನಲ್ಲಿ ಹೋಗ್ತಾ ಇದೆ. ಹಾಗಾಗಿ ಮಕ್ಕಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾಲೇಜಲ್ಲಿ, ಸರ್ಕಾರಿ ಕಾಲೇಜಲ್ಲಿ ವಿಜ್ಞಾನ ವಿಭಾಗಕ್ಕೆ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗ, ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ನಾವು ಮೆರಿಟ್ ಆಧಾರದ ಮೇಲೆ ತೊಗೊಳ್ತೀವಿ. ಸಾಮಾನ್ಯವಾಗಿ 1-2 ಲೀಸ್ಟಲ್ಲಿ ಬರಬೇಕಾದ್ರೆ 80-85ಕ್ಕೆ ಕಟ್ ಆಫ್ ಪರ್ಸೆಂಟೇಜ್ ಇರುತ್ತೆ, ಎಲ್ಲಿ ಯಾವುದೇ ಕ್ಯಾಟಗರಿಗೆ ಇರ್ಬೋದು. ಹಾಗಾಗಿ ಅಂಥ ವಿದ್ಯಾರ್ಥಿಗಳು ಬರ್ತಾರೆ. ಸಾಗರದಲ್ಲಿ ಒಂದು 50% ಬಂದರೆ, ಸಾಗರದಿಂದ ಹೊರಗಡೆ ಬರೋರೇ ಒಂದು 50% ಜನ ಇದ್ದಾರೆ. ಹಾಸ್ಟೆಲಿಂದ ಬರ್ತಾರೆ, ಬಸ್ಸಿಗೆ ಬರ್ತಾರೆ, PGಗಳಿಂದ ಬರ್ತಾರೆ. ನಮಗೆ ಹೊರಗಡೆಯಿಂದ ಬರುವಂಥ ವಿದ್ಯಾರ್ಥಿಗಳು ಜಾಸ್ತಿ. ಅದರಲ್ಲೂ ವಿಜ್ಞಾನ ವಿಭಾಗಕ್ಕೆ ಹೊರಗಡೆ ತಾಲೂಕಿನ ವಿದ್ಯಾರ್ಥಿಗಳು, ಜಿಲ್ಲೆ ವಿದ್ಯಾರ್ಥಿಗಳು ಭಾಳ ಜನ ಬರ್ತಾರೆ. ಸರ್, ಈಗ ಈ ವಿಷಯ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಈ 3 ವಿಭಾಗಕ್ಕೂ ಲ್ಯಾಂಗ್ವೇಜ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲೀಷು ಮತ್ತು ಹಿಂದಿ ತಗೊಂಡವ್ರದ್ದು. ಸೊ ನಿಮ್ಮ ಕಾಲೇಜಿನಲ್ಲಿ ನಾವು ಗಮನಿಸಿದಾಗೆ ಇಂಗ್ಲೀಷು ಮತ್ತು ಕನ್ನಡ ವಿಭಾಗದಲ್ಲಿ ಅತ್ಯುತ್ತಮ ಉಪನ್ಯಾಸಕರು ಇದ್ದಾರೆ ಅಂತ ನಾವು ಗಮನಿಸಿದ್ದೀವಿ. ಸೊ ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಕನ್ನಡ ವಿಭಾಗದಲ್ಲಿ ನಮ್ಮಲ್ಲಿ 5 ಜನ ಕಾಯಂ ಉಪನ್ಯಾಸಕರಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಅವರಿದ್ದಾರೆ, ಅವರೇನೇ ಅದರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದಾರೆ. ಇಂಗ್ಲೀಷಲ್ಲಿ ಬಂಗಾರಪ್ಪ ಅಂತಿದ್ದಾರೆ, ಅಲ್ಲೂ 5 ಜನ ಪರ್ಮನೆಂಟು ಉಪನ್ಯಾಸಕರಿದ್ದಾರೆ. ಹಿಂದಿಯಲ್ಲೂ ಪರ್ಮನೆಂಟ್ ಇದ್ದಾರೆ, ಸಂಸ್ಕೃತದಲ್ಲೂ ಪರ್ಮನೆಂಟ್ ಇದ್ದಾರೆ. ಉರ್ದು ಮಾತ್ರ ಒಬ್ಬರು ಟೆಂಪ್ರರಿ ಅಂದರೆ ಅತಿಥಿ ಉಪನ್ಯಾಸಕ ನೇಮಕ ಮಾಡ್ಕೊಂಡಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ವಿಭಾಗ ತುಂಬ ಚೆನ್ನಾಗಿದೆ. ಒಳ್ಳೆಯ ನುರಿತ ಉಪನ್ಯಾಸಕರು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡೋಂಥ ಉಪನ್ಯಾಸಕರಿದ್ದಾರೆ. ಹಾಗಾಗಿ ನಮ್ಮದು ರಿಸಲ್ಟ್ ಯಾವಾಗಲೂ ಕನ್ನಡ ಮತ್ತು ಇಂಗ್ಲೀಷು ಒಳ್ಳೆಯ ರಿಸಲ್ಟೇ ಬರ್ತಾಯಿದೆ. ಸರ್, ಈಗ ಶಿಕ್ಷಣ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಧು ಬಂಗಾರಪ್ಪನವರು ಮತ್ತು ಶಾಸಕರು ಕೂಡ ಇದ್ದಾರೆ. ಅವರು ಅರಣ್ಯ ವಿಭಾಗ ಇದರದ ಅಧ್ಯಕ್ಷರು ಕೂಡ. ಈಗ ಕಾಲೇಜಿಗೆ ಏನು ಕೊರತೆ ಇದೆ, ಆ ಕೊರತೆಯನ್ನು ನೀಗಿಸ್ಕೊಡ್ಲಿಕ್ಕೆ ನೀವು ಅವರಿಂದ ಏನು ನಿರೀಕ್ಷೆ ಮಾಡ್ತೀರಾ? ನಮ್ಮ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ನಮ್ಮ
ಕಾಲೇಜು ಅಭಿವೃದ್ಧಿ ಅಧ್ಯಕ್ಷರಾಗಿರುವಂಥ ಶ್ರೀಮಾನ್ ಗೋಪಾಲಕೃಷ್ಣ ಬೇಳೂರವರು, ಮಾನ್ಯ ಶಾಸಕರು ಹಾಗೂ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮತ್ತು ಅವ್ರ ಜೊತೆಗೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಿದ್ದಾರೆ. ಅವರೆಲ್ಲ ತುಂಬ ಆಸಕ್ತಿಯಿಂದ ಕಾಲೇಜಿನ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ. ಕಾಲೇಜಿಗೆ ಮುಖ್ಯವಾಗಿ ಬೇಕಾಗಿರುವುದು ಅಂತ ಹೇಳಿದ್ರೆ, ನಮಗೆ ಹೊಸ ಬಿಲ್ಡಿಂಗ್ ಆಗಿದೆ, ಅದರಲ್ಲಿ ಸುಸಜ್ಜಿತವಾಗಿರುವಂಥ ಲ್ಯಾಬ್ಗಳು ಬೇಕು ನಮಗೆ. ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಅದಕ್ಕೆ ತುಂಬ ಹಣ ಬೇಕಾಗ್ತದೆ. ಸರ್ಕಾರದಿಂದ ನಿಮ್ಗೆ ಆ ಥರದ ಯಾವುದೇ ಒಂದು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದನ್ನು ಮಾಡಿಕೊಟ್ರೆ ನಮಗೊಂದು ಸುಸಜ್ಜಿತವಾಗಿರುವಂಥ ಒಂದು ಆಡಿಟೋರಿಯಂ ಬೇಕು. ನಮ್ಮ ಕಲ್ಚರಲ್ ಪ್ರೋಗ್ರಾಮನ್ನು ನಡೆಸಲಿಕ್ಕೆ, ಮಳೆಗಾಲದಲ್ಲೆಲ್ಲ ನಾವು ಪ್ರೋಗ್ರಾಮ್ ನಡೆಸಲಿಕ್ಕೆ ಆಗಲ್ಲ. ಒಂದು ಸಭಾಂಗಣದ ಅವಶ್ಯಕತೆ ತುಂಬ ಇದೆ. ಸರ್, ಈಗ ನಾನು ಗಮನಿಸಿದ ಹಾಗೆ ಸರ್ಕಾರ ವಿಶೇಷ ಆಸಕ್ತಿಯಿಂದ ವಿಜ್ಞಾನದ ವಿದ್ಯಾರ್ಥಿಗಳಿಗೆ CET ಕೋಚ್ಗಳನ್ನು ಕಾಲೇಜಲ್ಲಿ ಕಂಪಲ್ಸರಿ ಮಾಡಿತು. ಸೊ ಇದರಿಂದ ಇಡೀ ಕರ್ನಾಟಕದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಮಕ್ಕಳಿಗೆ ಸಮಯ ಇಲ್ಲದಿದ್ದ ಕಾರಣಕ್ಕಾಗಿ ವಿಜ್ಞಾನ ವಿಭಾಗದ ಫಲಿತಾಂಶ ಬಿತ್ತು ಅಂತ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ನೀವೇನಂತೀರಿ ಸರ್? ಅದು ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಏನೂ ಹೇಳಲಿಕ್ಕಾಗಲ್ಲ. ಮಾನ್ಯ ಮಂತ್ರಿಗಳು ಹಾಗೂ ನಮ್ಮ ಉಪನಿರ್ದೇಶಕರು ಏನು ಕಾರ್ಯಕ್ರಮ ಹೇಳ್ತಾರೆ ಅದನ್ನು ಜಾರಿಗೊಳಿಸೋದಷ್ಟೇ ನಮ್ಮ ಕೆಲಸ ಆಗಿರ್ತದೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತೇನಾದ್ರು ಹೇಳಕ್ಕಿದೆಯಾ? ನಮ್ಮ ಕಾಲೇಜಿನ ಬಗ್ಗೆ ನಂಬಿಕೆ ಇಟ್ಟಿರುವಂಥ ಸಾಗರದ ಜನತೆಗೆ, ಮುಖ್ಯವಾಗಿ ಪೋಷಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಿದ್ದೆ. ಹಾಗೂ ನಮ್ಮ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರು, ಅದು ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಂಬಂಧಿಗಳ ಸಿಬ್ಬಂದಿಯವರ ಒಂದು ಪ್ರಯತ್ನದಿಂದಾಗಿ ನಮಗೆ ಈ ಥರದ ಒಂದು ಫಲಿತಾಂಶ ಪ್ರತಿ ವರ್ಷ ಬರ್ತಾ ಇದೆ. ಇದು ಒಂದು ವರ್ಷದ ಫಲಿತಾಂಶ ಅಲ್ಲ, ರ್ಯಾಂಕ್ ಬಂದಿದೆ. CET ರ್ಯಾಂಕ್ ಬರ್ತಾ ಇದೆ, PUCಯಲ್ಲಿ ರ್ಯಾಂಕ್ ಬರ್ತಾ ಇದೆ, ಮತ್ತು ಡಿಸ್ಟಿಂಕ್ಷನ್ಗಳು ಅತ್ಯುತ್ತಮವಾಗಿರೋ ಡಿಸ್ಟಿಂಕ್ಷನ್ ಬರ್ತಾ ಇದೆ. ಒಂದು ಒಳ್ಳೊಳ್ಳೆ ಮೆರಿಟ್ ಇರೋ ಮಕ್ಕಳು ಬಂದು ಸೇರ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ನಾವೆಲ್ಲರಿಗೂ ಧನ್ಯವಾದ ಹೇಳಿಕೊಂಡು ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ.